ನಮಸ್ಕಾರ ಎಲ್ರಿಗೂ. ನಾನು ಈ ಹಿಂದಿನ ಸಂಚಿಕೆಯ ಒಂದು ವಿಡಿಯೋದಲ್ಲಿ ನಿಮಗೆ ನೇಮ್ ನಂಬರ್ನ ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ಮೂಲ ಸಂಖ್ಯೆ ಅಂದರೆ ಜನ್ಮ ಸಂಖ್ಯೆ ಬರ್ತ್ ಡೇಟ್ಗೆ ಅನುಸಾರವಾಗಿ ನಮ್ಮ ಡೆಸ್ಟಿನಿನಲ್ಲಿ ಬರುವಂಥ ನಂಬರ್ ಯಾವ ನಂಬರ್ಗೆ ಹೆಚ್ಚಾಗಿ ಕಂಪ್ಯಾಟಿಬಲ್ ಆಗಿರುತ್ತೆ, ನಾಮಾಂಕವನ್ನು ಅಂದರೆ ನೇಮ್ನ ಫೈನಲ್ ಮಾಡುವಾಗ ನೇಮ್ ನಂಬರ್ನ ಹೇಗೆ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ನಂಬರ್ ಕಾಂಬಿನೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ನೋಡಿ, ಜನ್ಮ ಸಂಖ್ಯೆ 1, 10, 19, 28 ಅಂದರೆ 1, 10, 19, 28 ಈ ಸೀರೀಸ್ನಲ್ಲಿ ಹುಟ್ಟಿದವ್ರಿಗೆ ಏನಾಗ್ತದೆ, ಇನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥದ್ದು ನಂಬರ್ 1 ಬರುತ್ತೆ. ಅಂದರೆ ಆಡಳಿತ ಗ್ರಹ ಬಂದು ಅಂದರೆ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಸನ್. ಇವಾಗ ಏನಾಗ್ತದೆ, ನಾವು ಜನ್ಮ ಸಂಖ್ಯೆಯಲ್ಲಿ ಯಾವುದೇ ಸಂಖ್ಯೆಗಳು ಇದ್ರು ನಾವು ಅದನ್ನ ಏನು ಮಾಡ್ತೀವಿ, ರೂಲಿಂಗ್ ಪ್ಲಾನೆಟ್ ನಂಬರ್ ಪ್ರಕಾರ ಸಂಖ್ಯೆ 1 ಬರುತ್ತೆ, ಅಂದರೆ ನಂಬರ್ 1 ಬರುತ್ತೆ. ಈಗ ಮೂಲ ಸಂಖ್ಯೆಯನ್ನು ನಾವೇನು ಹೇಳ್ತೀವಿ, ಡ್ರೈವರ್ ನಂಬರ್ ಅಂತ ಕರಿತೀವಿ. ಆಮೇಲೆ ಡೆಸ್ಟಿನಿ ನಂಬರ್ನ ನಾವು ಭಾಗ್ಯಾಂಕ ಅಂತ ಕರಿತೀವಿ. ಓಕೆ, ಈಗ ಡ್ರೈವರ್ ನಂಬರ್ನಲ್ಲಿ 1 ಅಂತ ಇತ್ತು ಅಂತಂದ್ರೆ ನಿಮ್ಮ ಜನ್ಮ ದಿನಾಂಕದಲ್ಲಿ ಡ್ರೈವರ್ ನಂಬರ್ 1 ಇತ್ತು, ಡೆಸ್ಟಿನಿ ನಂಬರ್ನಲ್ಲೂ ಸಹ 1 ಇತ್ತು ಅಂತ ಹೇಳಿದ್ರೆ ಈ ತರ ಒಂದು ಕಾಂಬಿನೇಷನ್ಗೆ ಏನಾಗ್ತದೆ, ನಂಬರ್ 3ರಿಂದ ನೇಮ್ ನಂಬರ್ನ ನಾವು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 3 ಅಂದರೆ ನಿಮ್ಮ ನಾಮಾಂಕ, ನಿಮ್ಮ ಹೆಸರಿನ ಎಲ್ಲ ಆಲ್ಫಾಬೆಟ್ಸ್ಗಳನ್ನು ಎಡಿಷನ್ ಮಾಡಿದಾಗ ಬರುವಂಥದ್ದು ಒಂದು ಸಿಂಗಲ್ ಡಿಜಿಟ್ ನಂಬರ್ ಏನಿರುತ್ತಲ್ಲ, ನಂಬರ್ 3ಗೆ ಮ್ಯಾಚ್ ಆಗಬೇಕು. ಆವಾಗ ಇದೇನಾಗ್ತದೆ, ಒಂದು ಒಳ್ಳೆ ಕಂಪ್ಯಾಟಿಬಲ್ ನೇಮ್ ಆಗುತ್ತೆ. ಅದೇ ರೀತಿ ಡೆಸ್ಟಿನಿ ಅಂದರೆ ಡ್ರೈವರ್ನಲ್ಲಿ 1 ನಂಬರ್ ಇತ್ತು, ಡೆಸ್ಟಿನಿಯಲ್ಲಿ 2 ಇತ್ತು ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಏನಾಗ್ತದೆ, ನಂಬರ್ 3ನಿಂದನೇ ನೇಮ್ ನಂಬರ್ನ ನೀವು ಫೈನಲ್ ಮಾಡ್ಕೊಳ್ಬೇಕಾಗ್ತದೆ. ಡ್ರೈವರ್ ನಂಬರಲ್ಲಿ 1 ಇದ್ದು ಡೆಸ್ಟಿನಿ ನಂಬರ್ನಲ್ಲಿ 3 ಇತ್ತು ಅಂತ ಹೇಳಿದ್ರೆ 1, 3 ಕಾಂಬಿನೇಷನ್ ಬಂದಾಗ ಏನಾಗ್ತದೆ, ನೀವು ನಂಬರ್ 2 ಇಂದ ನೇಮ್ ನಂಬರ್ನ ನೀವು ಫೈನಲ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 2 ಇಂದ ನೇಮ್ ನಂಬರ್ ಫೈನಲ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಡ್ರೈವರ್ ನಂಬರ್ 1 ಇದ್ದು ಡೆಸ್ಟಿನಿ ನಂಬರ್ 4 ಇತ್ತು ಅಂತ ಹೇಳಿದ್ರೆ ಅಂದರೆ 1, 4 ಕಾಂಬಿನೇಷನ್ ಅಲ್ಲಿ ಏನಾಗ್ತದೆ, ನಮ್ಮ ಸಂಖ್ಯೆ ಅಂದರೆ ನಂಬರ್ 5 ಇಂದ ನೇಮ್ ನಂಬರ್ನ ನೀವು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಡ್ರೈವರ್ ನಂಬರ್ 1 ಇತ್ತು, ಡೆಸ್ಟಿನಿನಲ್ಲಿ ನಂಬರ್ 5 ಬಂದಿತ್ತು ಅಂತ ಹೇಳಿದ್ರೆ ಏನಾಗ್ತದೆ, ಸಂಖ್ಯೆ 3 ಅಗೇನ್ ಏನಾಗ್ತದೆ, ನಂಬರ್ 3ರಿಂದ ನೀವು ನೇಮ್ ನಂಬರ್ನ ಫೈನಲ್ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ 1, 6 ಕಾಂಬಿನೇಷನ್ ಅಂತ ಹೇಳಿದ್ರೆ ಡ್ರೈವರ್ ನಂಬರ್ 1 ಇತ್ತು, ಡೆಸ್ಟಿನಿ ನಂಬರ್ನಲ್ಲಿ 6 ಇತ್ತು ಅಂತ ಹೇಳಿದ್ರೆ ನಂಬರ್ 5 ಇಂದ ನೇಮ್ ನಂಬರ್ನ ನೀವು ಮ್ಯಾಚ್ ಮಾಡ್ಕೊಳ್ಬೇಕು. ಡ್ರೈವರ್ ನಂಬರ್ನಲ್ಲಿ 1 ಇತ್ತು, ಡೆಸ್ಟಿನಿನಲ್ಲಿ ನಂಬರ್ 7 ಇತ್ತು ಅಂತ ಹೇಳಿದ್ರೆ ನಂಬರ್ 9 ಇಂದ ನೀವು ಮ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ. ಡ್ರೈವರ್ ನಂಬರ್ 1ನಲ್ಲಿ ಡೆಸ್ಟಿನಿನಲ್ಲಿ ನಂಬರ್ 8 ಇತ್ತು ಅಂತ ಹೇಳಿದ್ರೆ ನಂಬರ್ 5 ಇಂದ ನೇಮ್ ನಂಬರ್ನ ನೀವು ಮ್ಯಾಚ್ ಮಾಡ್ಕೊಳ್ಬೇಕು. ಡ್ರೈವರ್ ನಂಬರ್ 1 ಇತ್ತು, ಡೆಸ್ಟಿನಿನಲ್ಲಿ ನಂಬರ್ 9 ಬಂತು ಅಂತ ಹೇಳಿದ್ರೆ ಇಲ್ಲೇನಾಗ್ತದೆ, 1, 9 ಕಾಂಬಿನೇಷನ್ಗೆ ನಂಬರ್ 3 ಇಂದ ನೇಮ್ ನಂಬರ್ನ ನೀವು ಫೈನಲ್ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲ ಕಾಂಬಿನೇಷನ್ಸ್ ಬಂದು ಜನ್ಮ ಸಂಖ್ಯೆ 1, 10, 19, 28 ಅಂದರೆ ಮೂಲ ಸಂಖ್ಯೆ ಬರ್ತ್ ಡೇಟ್ 1, 10, 19, 28 ಅಲ್ಲಿ ಹುಟ್ಟಿರುವಂಥವ್ರಿಗೆ ಅವರ ಭಾಗ್ಯಾಂಕದಲ್ಲಿ ಡೆಸ್ಟಿನಿ ನಂಬರ್ನಲ್ಲಿ ಬರುವಂಥ ನಂಬರ್ಗಳಿಗೆ ಅನುಸಾರವಾಗಿ ನೀವು ಈ ರೀತಿ ಒಂದು ನೇಮ್ ಕರೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ ಆಗಿ ನಿಮಗೆ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ. ಆಮೇಲೆ ನೇಮ್ ನಂಬರ್ ಪರ್ಸೆಂಟೇಜ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೋ ಅಷ್ಟೇ ನಿಮಗೆ ರ್ಯಾಪಿಡ್ ಆಗಿ ರಿಸಲ್ಟ್ಸು ಬರುತ್ತೆ. ಈಗ ನನ್ನ ಮುಂದಿನ ವಿಡಿಯೋದಲ್ಲಿ ನಂಬರ್ 2ಗೆ ಸಂಬಂಧಪಟ್ಟ ಹಾಗೆ ನಾನು ಡೀಟೇಲ್ಸ್ನ ಶೇರ್ ಮಾಡ್ತೇನೆ. ನನ್ನ ವೇದಿಕೆ ಆಸ್ಟ್ರೋ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗ್ತದೆ. ನಮಸ್ಕಾರ.